ಚಾ ಮಾರುವಂತ ಮೋದಿಜಿಯವರು 3 ಸತಿ CM 3 ಸತಿ ಪ್ರೈಮ್ ಮಿನಿಸ್ಟರ್ ಆಗಿಲ್ವಾ? ನೀವು ಮಾಡ್ಕೊಳ್ತಿಲ್ಲ ಅಷ್ಟೇ. ನೀವು ಮನೆ ಬಿಡ್ತಾ ಇಲ್ಲ, ನಿಮ್ಮ ಯೋಚನೆ ಚಿಕ್ಕದ್ ಮಾಡ್ಕೊಂಡಿದ್ದೀರಾ, ಪ್ರಯತ್ನ ಮಾಡಕ್ ರೆಡಿ ಇಲ್ಲ. ಪ್ರಯತ್ನ ಮಾಡದೆ ಬೇಕು ಅಂದ್ರೆ ಬಂದ್ಬಿಡ್ತಾ? ಸಿಂಹ ಕಾಡಿನ ರಾಜ ಅಂತ ಗಜ ಜಿಂಕೆ ಬಾಯಿ ಒಳಗೆ ಬಂದ್ಬಿಡತ್ತಾ? ಬೇಟೆ ಕಷ್ಟಪಟ್ಟು ಹೋದ್ರೆ ಬೇಟೆ ಸಿಗತ್ತೆ. ಗುಬ್ಬಚ್ಚಿಗಳು ಚೀ ಅಂತ ಮನೆ ಗೂಡು ಬಿಡುತ್ತೆ, ಬೆಳಗ್ಗೆ ಸಂಜೆ ಬರಗ ಹೊಟ್ಟೆ ತುಂಬ್ಕೊ ಬರುತ್ತೆ ಅಲ್ವಾ? ಮೀನು ನೋಡಿದ್ರೆ ಮೀನು ಸಮೂಹ ಎಷ್ಟು ಕೋಟಿ ಮೀನು, ಅಲ್ಲೇ ಹುಲಿ ಇರುತ್ತೆ, ಅಲ್ಲೇ ಜಿಂಕೆ ಇರುತ್ತೆ. ಹಂಗೆ ಜಿಂಕೆ ಕಾಡು ಬಿಟ್ಟು ಬಂದ್ಬಿಡ್ತಾರೆ ಟೌನಿಗೆ. ನೀವು ದೇವರು ಅವಕಾಶ ಕೊಟ್ಟಿದ್ದೇನ್ರಿ ನಿಮ್ಗೆ. ನಾವು ಸೈಕಲ್ ಇದ್ದಿದ್ರು ಒಂದು ಟೈಮಲ್ಲಿ, ನಾವು ಬಂದ್ರೆ ಈ ಲೆವೆಲ್ಗೆ ಬದುಕು ಕಟ್ಕೊಂಡಿಲ್ವಾ? ಕಷ್ಟಪಟ್ವಿ ರೀ, ಮದುವೆಗಳು ಬಿಟ್ವಿ, ಡೇ ನೈಟ್ ಕೆಲಸ ಮಾಡಿದ್ವಿ. ಗೊತ್ತಿತ್ತು ನಮ್ಗೆ ಈ ತರ ಬೆಳಿತೀವಿ ಅಂತ. ಆ ಉದ್ದೇಶನ ಕೆಲಸ ಮಾಡಿದ್ವಿ. ಬ್ಲೇಮ್ ಮಾಡಬೇಡಿ. ಈ ತರ ಆಕ್ಟಿವಿಟಿ ಇದ್ರೆ ನಮ್ಮಪ್ಪ ನಾಳೆ ಉದ್ಧಾರ ಆಗಲ್ಲ. ಏನೇನು ಬೇಕು ನಿಮ್ಮಲ್ಲಿ ಅಂದ್ರೆ, ಈ ಸರ್ವೈವಲ್, ಸೇಫ್ಟಿ ಅಂಡ್ ಸೆಕ್ಯೂರಿಟಿ ರಿವ್ಯೂ ಅಲ್ಲಿ ಅಂದ್ರೆ ಏನೇನು ಬೇಕು? ಅಡಾಪ್ಟ್ ಚೇಂಜಸ್ ಆಫ್ ಡೂಯಿಂಗ್, ಬದಲಾವಣೆಗಳು. ನಿಮ್ಮ ಹಾವಭಾವ ಬದಲಾಗಬೇಕು. ಬಾಡಿ ಲ್ಯಾಂಗ್ವೇಜ್, ನಡೆಯುವಂತ ಐ ಕಾಂಟ್ಯಾಕ್ಟ್, ನುಡಿ. ನೀವು ಹಾಕೊಂಡು ನೋಡಿ ಇರಲ್ಲ, ಬ್ಲೇಸರ್ ಹಾಕೊಂಡು ಬಂದಿರೆ. ಇಷ್ಟು ಬಿಸ್ತರಿ ನಾನು ಬ್ಲೇಸರ್ ಹಾಕೊಂಡು ಮಾತಾಡ್ತಾ ಇದ್ದೀನಿ. ಯಾಕೆ? ಬಡವರು ನಾವು ಸೂಟ್ ಹಾಕೊಂಡು ಒಳ್ಳೆ ಮೆಟ್ ಹಾಕೊಂಡು ಒಳ್ಳೆ ಶೂ ಹಾಕೊಂಡು ಹೋಗಿಲ್ಲ ಅಂದ್ರೆ ನಂಬೋದಿಲ್ಲ ಜನ. ಅವಾಗ ಒಳ್ಳೆ ಬಟ್ಟೆ ಇಡಬೇಕಾಗ್ಲಿ. ನಾವು ಶ್ರೀಮಂತರು ರಜನಿಕಾಂತ್ ಪಂಚೆ ಕಟ್ಕೊಂಡೋದ್ರು ಸೂಪರ್ ಸ್ಟಾರ್, ದೇವೇಗೌಡರು ಪಂಚೆ ಕಟ್ಕೊಂಡು ಪ್ರಧಾನಿ. ಆ ಲೆವೆಲ್ಗೆ ಹೋಗಲ್ಲ, ಸಿಂಪಲ್ ಹಾಕೊಡೋಣ. ಆದ್ರೆ ಈಗ ನಾವು ಸೂಟ್ ಹಾಕ್ಲೇಬೇಕು, ಫೇಸ್ ಮೇಕಪ್ ಮಾಡ್ಕೊಂಡು ಬರಬೇಕು, ನಾವು ಆದಷ್ಟು ಚೆನ್ನಾಗಿ ಕಾಣಬೇಕು. ಯಾಕೆ ಹೇಳಿ? ನಮ್ಮಲ್ಲಿ ಚೇಂಜ್ ಬೇಕು. ಬೆಳಗ್ಗೆ ಬೇಗ ಹೇಳಬೇಕು. 9 ಗಂಟೆ 10 ಗಂಟೆಗೆ ಹೇಳಿದ್ರೆ ಆಗಲ್ಲ. ಏನು ಟೈಮಿಗೆ ಕೊಡ್ತೀವಿ ಆ ಟೈಮಿಗೆ ಹೋಗಬೇಕು. ಬದಲಾವಣೆ ತರಬೇಕು. ಏಕವಚನ ಮಾತಾಡಬಾರ್ದು, ಕೆಟ್ಟ ಪದಗಳು ಯೂಸ್ ಮಾಡಬಾರ್ದು, ಡಿಸಿಪ್ಲಿನ್ ಇರಬೇಕು. 4 ಜನ ಮುಂದೆ ತಿನ್ಬೇಕಿದೆ ಹ್ಯಾಂಗ್ ಅಂತ ಇಷ್ಟೆಲ್ಲ ಹಾಕೊಂಡು ಪ್ಲೇಟಲ್ಲಿ. ಈಗ ಮತ್ತೆ ನಾನು ಲೈಫಲ್ಲಿ ಸಿಗೋದೆಲ್ಲ ಊಟ ನನಗೆ ಎಲ್ಲ ಇದೂ ಹಂಗಾಗಿ ಕುತುಬ್ ಮಿನಾರ್ ಮಾಡ್ಕೊಳ್ಳೋದು, ತಟ್ಟೆ ಹೋಗ್ಬಿಟ್ಟು ಚಾರ್ಮಿನಾರ್. ಜನ ನೋಡ್ತಾರೆ, ನೋಡಿ ಬಡವರು. ಶ್ರೀಮಂತ ನೋಡಿದಿರಾ? ಸುಮ್ಗೆ ತಟ್ಟೆ ಸ್ವಲ್ಪ ಬಿಟ್ಟು ಹೋಗ್ತಾರೆ. ನೀವು ಬೈಯೋದು, ನೋಡು ಬಿಟ್ಟು ಹೋಗ್ತಿರೋದು ಅಂದ್ರೆ ಅವರು ಈಗೆಲ್ಲ ನೀವು ಸ್ವಲ್ಪ ಅವರು ಸ್ವಲ್ಪ ತಿಂತಾರೆ. ಹಂಗಲ್ಲ, ನಾವು ಹೋಗಿದ್ದೆ ಮತ್ತೆ ಸಿಗುತ್ತೋ ಇಲ್ವೋ, ಅದು ಆಗ್ಬಿಡು ಇದು ಆಗ್ಬಿಡು, ಲಾಸ್ಟ್ ತಿಂದು ಏನ್ ಮಾಡ್ಲಿ ಇದು ಅಂತ ಮತ್ತೆ ಇಳಿಸೋದು, ಅರ್ಧ ತಟ್ಟೆ ಬಿಟ್ಟು ಹೋಗೋದು. ಚೇಂಜಸ್, ಬದಲಾವಣೆ ತುಂಬಾ ಬದಲಾವಣೆ ಲೈಫಲ್ಲಿ ತರಬೇಕು. ಒಳ್ಳೆ ಬಟ್ಟೆ ಹಾಕ್ಬೇಕು, ಒಳ್ಳೆ ಶೂ ಹಾಕ್ಬೇಕು. ಕೆಲವರು ಸಾಕು ಬರ್ತಾರೆ, ಅದಕ್ಕೆ ತೂತ ಆಗಿರುತ್ತೆ. ಇಲ್ಲಿ ಸದೊಂದು ಸ್ಮೆಲ್ ನೋಡ್ತಾರೆ, ಯಾರು ಶೂ ಹಾಕೋ ಬಂದಿದ್ದು ಅಂತ. ಅದಕ್ಕೋಸ್ಕರ ಕ್ಲೀನ್ ಒಳ್ಳೆ ಪರ್ಫ್ಯೂಮ್ ಹಾಕಿ ಅನ್ಬೇಕು. ಒಳ್ಳೆ ಪರ್ಫ್ಯೂಮ್ ಇದೆಲ್ಲ ಬೇಕು. ಬದಲಾವಣೆ ತನ್ನಿ ನಿಮ್ಮಲ್ಲಿ. ಓಕೆ, ಸ್ನಾನ ಮಾಡಿ ಒಂದು ತಿಂಗಳು ಹೋದ್ರೆ ಬೆವರು ಸ್ನಾನ ಮಾಡಿಲ್ವ ಅಂತ ಕೇಳ್ಬಾರ್ದು ಬೇರೆಯವರು. ಮೀನು ತಿನ್ಬಿಟ್ಟು ಹಿಂಗೆ ನಡ್ಕೊಂಡು ಬೂತೆ ಮೀನು ಇಷ್ಟ ಪ್ಲಾನ್ ಹೇಳಕ್ ಬಂದಿದ್ದೀವಿ ಅಂತ. ಪಾಪ ಬ್ರಾಹ್ಮಣರು ಪಕ್ಕ ಅವ್ರಿಗೆ ಮೀನು ಅಂದ್ರೆ ಆಗಲ್ಲ, ಅವ್ರ ಮನೆಗೆ ಮೀನ್ ಕರ್ ಇದೆಲ್ಲ ಆಗಲ್ಲ. ಬದಲಾವಣೆ ತರಬೇಕು. ತುಂಬ ಫೋಕಸ್ ಆನ್ ಚೇಂಜಿಂಗ್ ನೀಡ್ಸ್. ಸಗಣಿ ತುಂಬ್ಕೊಂಡು ಚಪ್ಪಲಿ ಶೂ ಹಾಕೊಂಡು ಒಳಗೆ ಹೋಗ್ಬಿಡ ಅಕ್ಕ ಅಂತೇಳಿ ಮತ್ತೆ ಅವ್ರ ಮನೆಗೆ ಹೋಗ್ಬಿಟ್ಟು ಇನ್ನೂ ಟಿವಿ ಚಿಕ್ಕದು ಇಟ್ಕೊಂಡಿದ್ದೀರಾ, ಅವ್ರ ಮರ್ಯಾದೆ ತೆಗೆದು ಹೋಗಿದ್ದೀವಿ, ಅವ್ರಿಗೆ ನಾವು ಪಿಕ್ಚರ್ ಜಾಯಿನ್ ಮಾಡಕ್ ಹೋಗಿದ್ವಿ. ಯಾಕೆ ಪೇಂಟೇ ಮಾಡಿಸಿಲ್ಲ? ಪಾಪ ಅವ್ರ ಕಷ್ಟ ಏನಿದೆ ಅವ್ರಿಗೆ ಗೊತ್ತಿಲ್ಲ. ಫೋಕಸ್ ಆನ್ ಚೇಂಜಿಂಗ್ ನೀಡ್ಸ್. ಆಮೇಲೆ ಪಾಪ ಟೀ ತಂದಿಟ್ರೆ, ಅಯ್ಯೋ ನಾನು ಟೀ ಕುಡಿಯಲ್ಲ, ಹಾರ್ಲಿಕ್ಸ್ ಕೊಡ್ತೀರಾ ಅಂತ ಕೇಳಿ. ಆಮೇಲೆ ಬಿಸ್ಕೆಟ್ ತಂದಿಟ್ರೆ 1-2 ತಿನ್ಬೇಕು ಬಿಡ್ಬೇಕು ತಾನೆ, ಪೂರ್ತಿ ಬಿಸ್ಕೆಟ್ ಖಾಲಿ ಮಾಡ್ಬಿಡೋದು. ಮತ್ತೆ ಇನ್ನೊಂದ್ಸತಿ ಬರಲೇಬಾರ್ದು ಮನೆಗೆ ಆ ಥರ. ನೋಡಿ, ಫೋಕಸ್ ಆನ್ ಚೇಂಜಿಂಗ್ ನೀಡ್ಸ್. ಬೆಸ್ಟ್ ಎನಿ ಟೈಮ್ ಬಿಸಿ ಮತ್ತೆ ಮಸ್ಟ್, ಎನಿ ಟೈಮ್ ಆಕ್ಟಿವ್, ಮಸ್ತ್ ಆಗಿರ್ಬೇಕು, ಮತ್ತೆ ವೆಸ್ಟ್ ಆಗಿರ್ಬೇಕು, ಬ್ಯುಸಿ ಆಗಿರ್ಬೇಕು. ಯುಟಿಲೈಸಿಂಗ್ ಮಲ್ಟಿಪಲ್ ರಿಸೋರ್ಸಸ್. ನಿಮ್ಮಲ್ಲಿ ಎಲ್ಲ ಟ್ಯಾಲೆಂಟ್ ಅನ್ನು ಯುಟಿಲೈಸ್ ಮಾಡ್ಕೋಬೇಕು. ಯೂನಿವರ್ಸ್ ಅಲ್ಲ ಅಂದ್ರೆ ಏನು ಗೊತ್ತಾ? ಯಾವಾಗ ಒಳ್ಳೆ ಮನಸ್ಸಿಂದ ನೀವೆಲ್ಲ ಕೆಲಸ ಕಾರ್ಯಕ್ಕೆ ಇಳಿತೀರಲ್ವಾ, ಆವಾಗ ಯೂನಿವರ್ಸಲ್ ಬ್ರಹ್ಮಾಂಡವೇ ನಿಮಗೆ ಕೆಲಸಕ್ಕೋಸ್ಕರ ಏಂಜಲಿಗೆ ಕಳಿಸಿ, ನೀವು ಈ ದಿಕ್ಕಲ್ಲಿ ಕೆಲಸ ಮಾಡ್ತಿದ್ರೆ ಈ ದಿಕ್ಕಲ್ಲಿ ನಿಮಗೆ ಒಳ್ಳೊಳ್ಳೆ ಲೀಡರ್ಗಳು ಕಳಿಸ್ಕೊಡ್ತಾನೆ, ಒಳ್ಳೊಳ್ಳೆ ಟೀಮ್ ಕಳಿಸ್ಕೊಡ್ತಾನೆ. ಬ್ರಹ್ಮಾಂಡವೇ ಕೆಲಸಕ್ಕೆ ನಿಮಗೆ ಇದು ಗೊತ್ತಾ? ಈ ಬ್ರಹ್ಮಾಂಡ ಅಂದ್ರೆ ಈ ಶ್ರೀಮಂತ ಹೆಂಗ್ ಗೊತ್ತಾ? ಧೈರ್ಯ ಮಾಡಿ ಮುಂದೆ ಬರುವಾಗ ಥಾಮಸ್ ಆಲ್ವಾ ಎಡಿಸನ್ ಎಷ್ಟು ಸತಿ ಫೇಲ್ ಆದ, 1000 ಸತಿ ಫೇಲ್ ಆದ, ಅದು ಕೆಲಸ ಬಿಟ್ಟಿಲ್ಲ. ಲಾಸ್ಟಿಗೆ ಬ್ರಹ್ಮಾಂಡವೇ ಬಂತು ಗೆಲ್ಸ್ಕೊಡಿ. ರೈಟ್ ಬ್ರದರ್ಸ್ ತಗೊಂಡು ಕೆಳಗೆ ಬಿದ್ದು ಮೂಗೆಲ್ಲ ಹೊಡೆದೋಗ್ಬಿಡ್ತು. ಫಸ್ಟ್ ಅಟೆಂಪ್ಟ್, 2ನೇ ಅಟೆಂಪ್ಟ್, 3ನೇ ಅಟೆಂಪ್ಟ್. ಜನ ಬೈದ್ರು, ಸಾವಿನ ಮಿಷಿನ್ ಮಾಡಿದ ನೀವು ಅಂತ. ಇವತ್ತು ಇಡೀ ವರ್ಲ್ಡ್ 1 ಗಂಟೆ 2 ಗಂಟೆ 3 ಗಂಟೆಲಿ ಜರ್ನಿ ಮಾಡ್ತಾ ಇದ್ದೀವಿ. ಆರಂಭದಲ್ಲಿ ಜನ ದೂರ್ತಾರೆ, ಆಮೇಲೆ ಒಪ್ಕೊಳ್ತಾರೆ, ಆಮೇಲೆ ಅಪ್ರಿಷಿಯೇಟ್ ಮಾಡ್ತಾರೆ. ಓಕೆ, ಯಾವತ್ತೂ ಅಷ್ಟೇ ನೀವು
ಯೂನಿವರ್ಸಲ್ ಲಾ. ಇವತ್ತು ನಾನು ಇಲ್ಲಿ ಸ್ಟಾರ್ಟ್ ಮಾಡಿದೆ. 4 ದಿಕ್ಕಿಂದ ಲೀಡರ್ ಕೊಟ್ಟ ದೇವರು. ಎಲ್ಲಿ ತನಕ ಬಂದ್ರು ನನ್ನ ಫೇಮಸ್ ಮಾಡಿದ್ರು, ಬಂದ್ರು ಕೆಲವರು ಫೇಮಸ್ ಮಾಡೋದು ಹೋಗ್ತಾರೆ. ಅದು ನನಗೆ 10 ಜನ ಕೊಟ್ಟೋದು, ನಿಂತ್ಕೊಳ್ಳಿ, ಬ್ರಹ್ಮಾಂಡವೇ ದೇವರೇ ನಿಮಗೆ ಸಪೋರ್ಟ್ ಮಾಡ್ತಾರೆ ಕೆಲಸಕ್ಕೋಸ್ಕರ. ಇದು ಲಾ ಗೊತ್ತಿಲ್ಲ ಅಂದರೆ ಯೂಟ್ಯೂಬಲ್ಲಿ ಹೋಗ್ಬಿಟ್ಟು ಓಕೆ, ನೀವು ಒಂದು ಸೀಕ್ರೆಟ್ ಅಂತ ಒಂದು ಇದೆ ಯೂಟ್ಯೂಬಲ್ಲಿ, ಫ್ರೀ ಇರುವಾಗ ಕೇಳಿ. ಸೀಕ್ರೆಟ್ ಅಂದರೆ ಲಾ ಆಫ್ ಅಟ್ರಾಕ್ಷನ್ ಅಂದರೆ ಯೂನಿವರ್ಸಲ್ ಲಾ ಅಂದರೆ ಹೊಡೀರಿ. ಒಬ್ಬರೇ ಇರುವಾಗ ನಿಮಗೆ ಕನ್ನಡದ ಬೇಕಾದ್ರೆ ಕನ್ನಡ ಲ್ಯಾಂಗ್ವೇಜ್ ಹಾಕ್ಕೊಳ್ಳಿ. ಅದು ಕೇಳಿಬಿಟ್ರೆ ಮಾತ್ರ ನೀವು ಮನೇಲಿ ಕೂತ್ಕೊಳ್ಳಲ್ಲ. ನೀವು ಗೊತ್ತಾ ನಿಮಗೆ ಯೂನಿವರ್ಸಲ್ ಲಾ ಅಂದರೆ? ಇದು ನಾನು ಎಲ್ಲ ಒಪ್ಪದೆ ಯೂನಿವರ್ಸಲ್ ಲಾಗೆ. ನಾನು ಜಸ್ಟ್ ಕೆಲಸ ಮಾಡ್ತೀನಿ ಅಷ್ಟೇ, ಅವನ ಮೇಲೆ ನಂಬ್ತೀನಿ. ನಾನು ಅವ್ನು ಗೆಲ್ಲಿಸ್ತಾನೆ ಅಂತ, ಗೆಲ್ಲಿಸ್ತಾನೆ. ಇದು ಯೂನಿವರ್ಸಲ್ ಲಾ. ನೆಕ್ಸ್ಟ್, ಟೇಕ್ ರೆಸ್ಪಾನ್ಸಿಬಿಲಿಟಿ. ಜವಾಬ್ದಾರಿ ತಗೋಬೇಕು. ಈಗ ನೋಡಿ, ನೆಕ್ಸ್ಟು ನಾವು ಜೂನ್ 10ನೇ ತಾರೀಕಿಗೆ ಪ್ರಿಯಾ ಕದಮ್ ಅವರು ಡೈಮಂಡ್ ಶಿಪ್ ಮಾಡ್ತೀವಿ. ಅವತ್ತು ನೀವೆಲ್ಲರೂ ಸೇರಿ RK ಟೀಮಿಂದ ಮಿನಿಮಮ್ ಅಂದರೆ 1,500 ಜನ ಕರ್ಕೊಬಂದು ನೀವು ಕೂರಿಸಿದ್ರೆ, ಯಾವುದೇ ಎಂಟ್ರಿ ಟಿಕೆಟ್ ಇರಲ್ಲ, ಬಂದು ಚಿಕ್ಕಬಳ್ಳೂರು ಕೂರಿಸಿದ್ರೆ ಆ 1,500 ಜನ ಪ್ರಿಯಾ ಕದಮ್ಮು ಮತ್ತು ರೋಷನ್ ಕದಮಿಗೆ ನೋಡಿಬಿಟ್ಟು ಆ ದುಡ್ಡಿನ ಹಾರ ನೋಡಿ ನಾವು ಡೈಮಂಡ್ ಆಗಬೇಕು ಅಂತ ಬಂದಿರೋದ್ರಲ್ಲಿ ಒಂದು 50% ಜನ ಮನಸ್ಸು ಮಾಡಿ ನಿರ್ಧಾರ ತಗೊಂಡು ಹೋಗ್ಬಿಟ್ರೆ ಮುಂದಿನ ವರ್ಷ ನಿಮ್ಮದು ಡೈಮಂಡ್ ಆಗಿಬಿಡುತ್ತೆ. ನಿಮ್ಮ ಕೆಲಸ ತಗೊಂಡು ಕೂರ್ಸಬೇಕಷ್ಟೇ. ನಾವೆಲ್ಲ ರೆಡಿ ಆಗಿದ್ದು ಒಂದು ಈವೆಂಟಿಂದ, ಇವತ್ತು ಸಂತೋಷ್ ಸಿಕ್ಕಿದ್ದು ಒಂದು ಈವೆಂಟಿಂದ, ನಾನು ರೆಡಿ ಆಗಿದ್ದು ಒಂದು ಈವೆಂಟಿಂದ. ಯಾವುದು ಈವೆಂಟಲ್ಲಿ ಯಾರು 10 ಜನ ಮನಸ್ಸು ಮಾಡಿಬಿಟ್ರೆ ನಿಮ್ಮ 18 ರ್ಯಾಂಕ್ ಕಂಪ್ಲೀಟ್ ಆಗಿಬಿಡುತ್ತೆ. ಟೇಕ್ ರೆಸ್ಪಾನ್ಸಿಬಿಲಿಟಿ. ಈಗ TTL ಟ್ರೈನಿಂಗ್ ಇದೆ, ನಿಮ್ಮಲ್ಲಿರುವಂಥ 3rd ರ್ಯಾಂಕ್ 4th ರ್ಯಾಂಕ್ 5th ರ್ಯಾಂಕ್ ಒಬ್ಬರು ಮಿಸ್ ಮಾಡಬೇಡಿ, ಎಲ್ಲರೂ ಕರ್ಕೊಬನ್ನಿ. ಯಾಕೆ ಹೇಳಿ? ಅವರು BOP ಕಲಿತಾರೆ, FIM ಕಲಿತಾರೆ, 1-to-1 ಕಲಿತಾರೆ, ಕ್ಲೋಸಿಂಗ್ ಕಲಿತಾರೆ, ಎಲ್ಲ ಅವರೇ ಮಾಡ್ತಾರೆ. ನಿಮ್ಮ 70% ಕೆಲಸ ಅವ್ರು ಮಾಡ್ತಾರೆ. ಅದು ನಾವು ಕಲಿಸ್ಕೊಳಕ್ಕೆ ನಾವು ಮುಂದೆ ಬರ್ತಾ ಇದ್ದೀವಿ. ಅದಕ್ಕೋಸ್ಕರ ಒಬ್ರಿಗೂ ಮಿಸ್ ಮಾಡಬೇಡಿ. ಪ್ರಾಸ್ಪರಿಟಿ ಆ್ಯಂಡ್ ಸೇಫ್ಟಿ ಆ್ಯಂಡ್ ಸೆಕ್ಯೂರಿಟಿ, ವೇ ಆಫ್ ಎಕ್ಸ್ಚೇಂಜ್. ಓಕೆ ನೋಡಿ, ಜಾಬ್ ಏನೇನು ಬೇಕು, ಬೇರೆ ವರ್ಕ್ ಫಾರ್ ಅದರ್, ಬೇರೆಯವ್ರಿಗೆ ಕೆಲಸ ಮಾಡಬೇಕು, ಲಿಮಿಟೆಡ್ ಇನ್ಕಮ್. ಅದಾದಮೇಲೆ ಯುಟಿಲೈಸ್, ನಿಮ್ಮ ಎನರ್ಜಿ ಕೊಡ್ತಾ ಇದ್ದೀರಾ, ಟೈಮ್ ಕೊಡ್ತಾ ಇದ್ದೀರಾ, ಟ್ಯಾಲೆಂಟ್ ಕೊಡ್ತಾ ಇದ್ದೀರಾ. ಬರೀ 20,000 30,000 ನಿಮ್ಮ ಎನರ್ಜಿ ನೋಡಿ, ಟ್ಯಾಲೆಂಟ್ ತೊಗೊಂಡು ನಿಮ್ಮ ಟೈಮ್ ತೊಗೊಂಡು 30,000 ಕೊಟ್ಟು ನೀವು ಅವನು ಮಾಲೀಕ್, ಅವನು ಓನರ್. ನೀವು ಯಾವತ್ತು ನೌಕರಾಗಿರ್ತೀರ ಜಾಬಲ್ಲಿ, ಬೇರೆಯವ್ರಿಗೆ ಉದ್ಧಾರ ಮಾಡ್ತಾ ಇದ್ದೀರಾ. ಮತ್ತೆ ರಿಸ್ಕ್ ಇಲ್ಲದೆ ಕೆಲಸ, ನೋ ರಿಸ್ಕ್. ಸುಮ್ಮನೆ 20-30 ಜೀವನ ತಳ್ತಾ ಇದೆ. ಇಂಡಿವಿಜುವಲ್, ಪ್ರೊಫೆಷನಲ್, ವರ್ಕ್ಸ್ ಫಾರ್ ಸೆಲ್ಫ್, ಇನ್ಕಮ್ ಆಕ್ಟಿವ್, ಮಾಡ್ರೇಟ್, ಯುಟಿಲೈಸ್ ಟೈಮ್, ಎನರ್ಜಿ, ಟೈಮ್, ರಿಲೇಷನ್ಶಿಪ್, ಲೋ ರಿಸ್ಕ್. ಅದೇ ಥರ ಬಿಸ್ನೆಸ್, ವರ್ಕ್ ಫಾರ್ ಫ್ರೀಡಮ್, ನೋ ಬಾಸ್ ನೋ ಲಾಸ್ ಇಲ್ಲಿ. ಓಕೆ, ಅನ್ಲಿಮಿಟೆಡ್ ಇನ್ಕಮ್. ಊಟ ಮಾಡ್ತಾ ಇದ್ರೆ, ನಿದ್ರೆ ಮಾಡ್ತಾ ಇದ್ರೆ, ಕಾರ್ ಓಡಿಸ್ತಾ ಇದ್ರೆ ಟನ್ ಅಂತ ನಿಮ್ಮ ಅಕೌಂಟಿಗೆ ದುಡ್ಡು ಬಂದು ಜಮಾ ಆಗ್ತಾ ಇರುತ್ತೆ. ನಿಮ್ಮ ಪಾತ್ರ ಎಷ್ಟು, ಅಷ್ಟು ದೊಡ್ಡ ಪುರಸ್ಕಾರ. ಸಂತೋಷ್ ಸರ್ ಇಲ್ಲಿ ಕೂತ್ಕೊಂಡಿದ್ದಾರಲ್ವಾ, ಈಗ ಆಲ್ರೆಡಿ ಅವ್ರ ಅಕೌಂಟಿಗೆ 20-30 ಸಾವಿರ ರೂಪಾಯಿ ಜಮಾ ಆಗಿರ್ಬೋದು ಇವತ್ತಿನ ಒನ್ ಡೇ ಇನ್ಕಮ್. ಯಾಕೆಂದರೆ ಅವ್ರು ಕಷ್ಟಪಟ್ಟಲ್ಲ 3-4 ವರ್ಷ, ಅದು ಈಗ ಬೆಳೆ ಬಂದಿದೆ. ಸುಮ್ಕಿದ್ರು ವಾರಕ್ಕೆ 1 ಲಕ್ಷ ಇನ್ಕಮ್ ಬರ್ತಾ ಇದೆ. ಯಾಕೆಂದರೆ ಟೀಮನ್ನು ಇನ್ಕಮನ್ನು ಮಾಡಿಕೊಟ್ರು. ಮಲ್ಟಿಪ್ಲೈ, ಟೈಮ್ ಮಲ್ಟಿಪ್ಲೈ, ಎನರ್ಜಿ, ಟ್ಯಾಲೆಂಟ್, ಟೈಮ್ ಮಲ್ಟಿಪ್ಲೈ. ನೀವು ಶ್ರೀಮಂತರ ಆಗಬೇಕಿದ್ರೆ 24 ಗಂಟೆಲಿ 12 ಗಂಟೆ ಮಾಡಿದರೆ ಲೈಫ್ ಟೈಮ್ ಶ್ರೀಮಂತರ ಆಗಲ್ಲ. 100 ಗಂಟೆ 200 ಗಂಟೆ 300 ಗಂಟೆ ನಿಮ್ಮ ಕೆಳಗೆ ಯಾವಾಗ 200 ಗಂಟೆ 300 ಗಂಟೆ 400 ಗಂಟೆ ನಿಮ್ಮ ಕೆಳಗೆ ಕೆಲಸ ಆಗತ್ತೆ, ಆವಾಗಲೇ ನೀವು ದುಡ್ಡಾಗೋದು. ಅದಾನಿ ಅಂಬಾನಿಗೆ ದಿನಕ್ಕೆ ಲಕ್ಷ ಗಂಟೆ ಕೆಲಸ ಆಗ್ತಾ ಇದೆ. ಸಂತೋಷ್ ಸರಿಗೆ ದಿನಕ್ಕೆ ಎಷ್ಟು ಗಂಟೆ ಕೆಲಸ ಆಗ್ತಾ ಇದೆ? ಈಗ ಡೈಲಿ ನೀವೆಲ್ಲ 1 ಗಂಟೆ ಕೆಲಸ ಮಾಡ್ತೀರಾ, 2 ಗಂಟೆ ಕೆಲಸ ಮಾಡ್ತೀರಾ? ಇಲ್ಲೇ ಲೆಕ್ಕ ಹಾಕೋಣ, 130 ಜನ ಇದ್ದೀರಾ, 130 ಗಂಟೆ 1 ಗಂಟೆ ಅಂದ್ರೂ ಸಂತೋಷ್ ಸರ್ಗೆ ಕೆಲಸ ಆಗ್ತಿದೆಯೋ ಇಲ್ವೋ? ಅದಕ್ಕೆ ಸಂತೋಷ್ ಸರ್ ಪಕ್ಕದ ರೋಡಲ್ಲಿ 2.5-3 ಕೋಟಿ ಮನೆ ಕಟ್ತಾ ಇದ್ದಾರೆ. ನಾಳೆ ಸಂತೋಷ್ ಸರ್ ಒಬ್ಬರೇ ಅಲ್ಲ, ನಿಮಗೂ ನಿಮ್ಮ ಕೆಳಗೆ 500 ಗಂಟೆ 1000 ಗಂಟೆ 2000 ಗಂಟೆ ಕೆಲಸ ಆಗುತ್ತೆ. ಅದಕ್ಕೆ ಕರೆದಿರೋದು ನಾವು ಮಾಡಿಕೊಡ್ತೀವಿ ನಿಮಗೆ. ಅದಕ್ಕೋಸ್ಕರ ಈ ಡೆಪ್ತ್ ನಾಲೆಡ್ಜ್ ತಿಳ್ಕೊಳ್ಳಿ. ಇವ್ರ ಶಾಪನ್ನೇ ತಂದೆಗೆ ಬಿಟ್ಬಿಟ್ರು. ಮೇನ್ ಸರ್ಕಲ್ ಚಿಕ್ಕಮಂಗ್ಳೂರು, ದಿನಕ್ಕೆ 4-5 ಸಾವಿರ ದುಡಿಮೆ. ಆ ಶಾಪನ್ನು ತಂದೆಗೆ ಬಿಟ್ಟು ಫುಲ್ ಟೈಮ್. ಯಾಕಂದರೆ ಈ ಇಂಡಸ್ಟ್ರಿಯ ನಾಲೆಡ್ಜ್ ಅವ್ರಿಗಿದೆ, ಅಷ್ಟು ಅನುಭವ ಇದೆ. ಓಕೆ, ಇಲ್ಲಿ ನೋಡಿ, ಮಲ್ಟಿಪ್ಲೇ, ಹೈ ರಿಸ್ಕ್, ಹೈ ರಿವಾರ್ಡ್. ಓಕೆ, ಅದೇ ಥರ ನೆಕ್ಸ್ಟ್ ಆ್ಯಕ್ಟಿವ್ ಮತ್ತು ಪ್ಯಾಸಿವ್. ಆ್ಯಕ್ಟಿವ್ ಇನ್ಕಮ್, ಡೈಲಿ ಟೈಮ್ ಆ್ಯಂಡ್ ವರ್ಕ್ ನೀಡೆಡ್. ನಾವೇ ಹೋಗಬೇಕು, ನಾವೇ ಕಷ್ಟಪಡಬೇಕು. ನಾವು ಹೋಗಿಲ್ಲ ಅಂದರೆ ದುಡಿಮೆ ಬರಲ್ಲ. ಜ್ವರ ಆಯಿತು, ಸಂಬಳ ಕೊಡಲ್ಲ. ಓಕೆ, ವಿತ್ ಯುವರ್ ಪ್ರೆಸೆನ್ಸ್ ಇರಲೇಬೇಕು ನಾವು. ಅವರ್ಲಿ ರೇಟ್, ಗಂಟೆಗೆ ಲೆಕ್ಕ ಕೊಡ್ತಾನೆ, 300-400 ಗಂಟೆ ಲೆಕ್ಕ ಕೊಡ್ತಾನೆ. ಲೀನಿಯರ್ ಗ್ರೋತ್, ಯಾವುದು ಗ್ರೋತ್ ಇಲ್ಲ. ಲೋ ಎಫರ್ಟ್ಸ್, ರಿವಾರ್ಡ್ ರೇಷಿಯೋ, ಲೋ ಅಪ್ಫ್ರಂಟ್ ಇನ್ವೆಸ್ಟ್ಮೆಂಟ್. ಅದೇ ಇಲ್ಲಿ ಪ್ಯಾಸಿವಲ್ಲಿ
ಟೈಮ್ ಆ್ಯಂಡ್ ವರ್ಕ್ ಫ್ರೀಡಮ್ ವಿಥೌಟ್ ಯುವರ್ ಪ್ರೆಸೆಂಟ್ ನೀವು ಬೇಕಂತೇನಿಲ್ಲ. ಸಂತೋಷ್ ಸರಿಗೆ ಕರ್ಕೊಂಡು ಹೋಗ್ಬಿಟ್ಟು ನಾನು ನಮ್ಮ ಸ್ಕೂಲಲ್ಲಿ ಯಾವುದೋ ರೂಮಲ್ಲಿ ಕೂಡ ಬಿಡ್ತೀನಿ. ಈಗ ಟೈಮ್ ಊಟ ತಿಂಡಿ ಕೊಡ್ತೀನಿ. 3 ತಿಂಗಳು ನಿಮ್ಮ ಕಡೆ ಬರೋದೇ ಬೇಡ. ಆದರೂ RK ಟೀಮಲ್ಲಿ ಫ್ರಂಟ್ ಲೀಡರ್ಗಳಿದಾರಲ್ಲ ಇವ್ರುಗಳು, ಸರ್ ನೀವು 3 ತಿಂಗಳಲ್ಲ 6 ತಿಂಗಳು ಬಂದಿಲ್ಲ ಅಂದರೆ RK ಟೀಮ್ ನಮ್ಮ ನಂಬರ್ 1 ಇಟ್ಕೊಳ್ಳೋದು ಗೊತ್ತು ಸರ್. ನೀನ್ ಯಾಕೆ ನಿನ್ನ ಹಂಗ್ಯಾಕೆ ನಿನ್ನ ನಾಮದ ಫಲ ಹೊಂದಿದ್ದಾರೆ ಸಾಕು ಅಂತೇಳಿ RK ಟೀಮನ್ನು ಹಿಡ್ಕೊಳ್ಳುವಂತ ಅಟ್ಲಾಸ್ ಗೊತ್ತಲ್ಲ ಪ್ರಪಂಚವನ್ನು, ಆದ್ರೆ RK ಟೀಮ್ ಇಟ್ಕೊಳ್ಳುವಂತ ಲೀಡರ್ಗಳು ಕೂತಿದ್ದಾರೆ. ಇದಕ್ಕೆ 4-5 ವರ್ಷ ಸಮಯ ಬೇಕಾಯ್ತು ಇಂಥ ಲೀಡರ್ಗಳಿಗೆ. ಯಾವಾಗ 3 ಡೈಮಂಡ್ ನಿಮ್ ಕೆಳಗೆ ಹಾಕ್ಬಿಡ್ತಾರಲ್ವಾ, ಎಷ್ಟು ಡೈಮಂಡು ಈಗ 1 ಆಯ್ತು, ಈಗ 2ನೇದು 3ನೇದು ಕರೆಕ್ಟಾ, ಇಲ್ಲಿದ್ದೀರಾ 4-5 3 ಡೈಮಂಡ್ ಯಾವಾಗ ನಿಮ್ ಕೆಳಗೆ ಆದ್ರೂ 2.5 ಲಕ್ಷ ವಾರಕ್ಕೆ, ತಿಂಗಳಿಗೆ 10 ಲಕ್ಷ ಮ್ಯಾಚಿಂಗ್ ಇನ್ಕಮ್ ಪರ್ಮನೆಂಟ್. ಬೋನಸ್ ಬಿಟ್ಟು ಏನ್ ಬಿಟ್ಟು 10 ಲಕ್ಷ ಬಂದ್ರೆ ಏನ್ ಮಾಡ್ಬೋದು ತಿಂಗಳಿಗೆ? ಮೇಡಮ್ ಹೇಳ್ತಾರೆ 7 ಲಕ್ಷ ದಾನ ಮಾಡ್ಬಿಡ್ತೀನಿ ಸರ್. ಏನ್ ಮಾಡ್ತೀರಾ? 10 ಲಕ್ಷ ಬಂದ್ರೆ ಲೈಫ್ ಸ್ಟೈಲ್ ಸಕಲಾಗಿರುತ್ತಾ? ಏನ್ ಬೇಕಾದ್ರೆ ತಗೋಬೋದಾ? ಎಂತ ಹೋಟ್ಲ್ ಬೇಕಾದ್ರೆ ಉಳಿಬೋದಾ? ಎಂತ ಫ್ಲೈಟ್ ಅಲ್ಲಿ ಫಾರಿನ್ ಸುತ್ತಬೋದಾ? 3 ಜನ ಡೈಮಂಡ್ ಬೇಕು. ಎಷ್ಟು? 3 ಜನ. ಅಲ್ಲಿ ತನಕ ತಾಳ್ಮೆ. ಸಂತೋಷ 5 ವರ್ಷ ತಾಳ್ಮೆ ಕೊಟ್ರು, ಅದಕ್ಕೀಗ ಬರ್ತಾ ಇದೆ ಫಲ. ಓಕೆ, ಹೈಲಿ ಅವರ್ ರೈಟ್, ಹೈಲಿ. ಗಂಟೆಗೆ ಸಂತೋಷರಿಗೆ ಗೊತ್ತಾ ಈಗ ಎಷ್ಟಂತ? ನನ್ನ ಪ್ರಕಾರ ಗಂಟೆಗೆ 10,000 ರೂಪಾಯಿ ಇರ್ಬೋದು. ಈಗ ಗಂಟೆಗೆ 10,000, ಗಂಟೆಗೆ 10,000. ಇಷ್ಟವಾಗಿಂದ ಮುಂಚೆ ಗಂಟೆಗೆ ಎಷ್ಟಿತ್ತು? 300, 200, 300 ರೂಪಾಯಿ. ಈಗ ಗಂಟೆಗೆ 10,000 ರೂಪಾಯಿ. ನಿಮಗೂ ಅದೇ ವ್ಯಾಲ್ಯೂ ಬರುತ್ತೆ. ಓಕೆ, ಎಕ್ಸ್ಪೋಷಲ್ ಗ್ರೋತ್, ಹೈ ಎಫರ್ಟ್ಸ್, ರಿವಾರ್ಡ್ ರೇಷಿಯೋ, ಹೈ ಅಪ್ಫ್ರಂಟ್ ಇನ್ವೆಸ್ಟ್ಮೆಂಟ್, ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್, ಸೆಲ್ಲಿಂಗ್ ಅಲ್ಲಿ ಇಷ್ಟೆಲ್ಲ ಬೇಕು. ನೆಟ್ವರ್ಕಿಂಗ್, ಪ್ಯಾಸಿವ್ ಇನ್ಕಮ್, ಕಾನ್ಸೆಪ್ಟ್ ಬೇಸ್, ರಿಪೀಟೆಡ್ ಬಿಸ್ನೆಸ್, ಲೀಡರ್ಶಿಪ್ ಅಂಡ್ ಟೈಮ್ ಬಿಲ್ಡಿಂಗ್, ಲಾಂಗ್ ಟರ್ಮ್ ರಾಯಲ್ಟಿ ಇನ್ಕಮ್, ಬಿಲ್ಡಿಂಗ್ ಕ್ಯಾರೆಕ್ಟರ್. ನಾನು ಆದೀಶ್ವರದಲ್ಲಿ ನಾನು ಲೀಡರ್ ಆಗಿರುವಾಗ 3 ವರ್ಷ ಕೆಲಸ ಮಾಡಿದ್ದು. ಮಿಕ್ಕಿದ್ದು 16 ವರ್ಷ 13 ವರ್ಷ ಬರೀ ತಲೆ ಕೊಡಕ್ಕೆ ರೆಡಿ ಇದೆ ಅಷ್ಟೇ. ಹಿಂಗೆ ಹೋಗಿ ಕೊಟ್ಟ ತಕ್ಷಣ ಇಷ್ಟು ದಪ್ಪ ಹಾರ ಹಾಕೋದು, ಇಲ್ಲಿ ತನಕ ಹಾರ ಹಾಕೋದು, ಬರೀ ಹಿಂಗೆ ತಲೆ ಕೊಡ್ಬೇಕಿದಷ್ಟೇ ಹಾರ ಹಾಕೋಕ್ಕೆ. ಆಮೇಲೆ VIP ಚೇರ್, ಟಾಪ್ಟಲ್ಲಿ ಹೂ ತುಂಬ ಬರೋದು, ಚಿನ್ನ ಇದು ಬೆಳ್ಳಿದ ಮುಕ್ಕುಟ ಹಾಕೋದು, ಹೂ ಸುರಿಯೋದು, ಅಫ್ಸರ್ ಸರ್ಗೆ ಜೈ 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 ಅಂತ ಬರೋದು. 13 ವರ್ಷ ಬರೀ ಸಿಂಗಲ್ ಚೆಕ್ ನಂದು 2002 ಅಲ್ಲಿ 4 lakh, 2008 ಅಲ್ಲಿ 10 lakh rupees ಸಿಂಗಲ್ ಕಮಿಷನ್ ಚೆಕ್ ನಂದು. ಗೊತ್ತಾ ನಿಮಗೆ ಮೇಡಮ್? ಸರ್ ಇವತ್ತು ನೋಡಬೇಡಿ, ಇವತ್ತು ಕೆಲಸ ಮಾಡಿ ಬರುವಂಥ 2 ವರ್ಷ 3 ವರ್ಷ ತನಕ ಒಂದು ಸದೃಢ ನೆಟ್ವರ್ಕ್ ಕಟ್ಕೊಳ್ಳಿ. ನಿಮ್ಮ ಕೆಳಗೆ 10,000, 20, 30, 40 ಸಾವಿರ ದುಡಿಯೋರು ಬಂದ್ಬಿಟ್ರೆ ನೀವು ಬೇಡಾದ ತಳ್ಳಿದ್ರು ವಾಪಸ್ ಬರ್ತಾರೆ ಇಷ್ಟರಿಗೆ. ಈಗ ನೀವು ಅವ್ರು ಇಲ್ಲಿ ಹೋಗ್ತಿದ್ರಲ್ವಾ, 1-2 ವರ್ಷ ಅಂತ ಅವ್ರು ನಿಮ್ಮ ಮನೆ ಹತ್ರ ಬರ್ತಾರೆ, ಮೇಡಮ್ 1 ಅಪಾಯಿಂಟ್ಮೆಂಟ್, ಸರ್ 1 ಡೇಟ್, ಸರ್ 1 ಡೇಟ್. ಆ ಕಾಲ ಬರುತ್ತೆ ನಿಮಗೆ. ನೋಡಿ, ಫಸ್ಟ್ ಯೂಸರ್ ಆಗ್ತಾರೆ, ಪ್ರಾಡಕ್ಟ್ ಯೂಸ್ ಮಾಡ್ತಾರೆ, ರಿಸಲ್ಟ್ ಬಂತಾ ಬೇರೆಯವರಿಗೆ ಪ್ರಮೋಟ್ ಮಾಡ್ತಾರೆ, ಪ್ರಮೋಟ್ ಆದಮೇಲೆ ಏನು ಮಾಡ್ತಾರೆ? ಸೆಲ್ಲರ್ ಆಗ್ತಾರೆ, ಸೆಲ್ಲರ್ ಆದಮೇಲೆ ಏನಾಗ್ತಾರೆ? ನೆಟ್ವರ್ಕರ್ ಆಗ್ತಾರೆ, ನೆಟ್ವರ್ಕ್ ಆದಮೇಲೆ ಲೀಡರ್ ಆಗ್ತಾರೆ. ಮೇನ್ ಲೀಡರ್ ಆಗಬೇಕು. ಏನಾಗಬೇಕು? ಲೀಡರ್. BOP ನೀವೇ ಮಾಡಬೇಕು, 1 to 1 ನಿಮಗೆ ಮಾಡಕ್ಕೆ ಬರಬೇಕು, ಹೋಮ್ ಮೀಟಿಂಗ್ ಮಾಡಕ್ಕೆ ಬರಬೇಕು, FIM ಮಾಡಕ್ಕೆ ಬರಬೇಕು, ಟ್ರೈನಿಂಗ್ ತೊಗೊಳಕ್ಕೆ ಬರಬೇಕು. ಇದೆಲ್ಲ ನಮಗೆ ಕಲಿಸ್ಕೊಡ್ತೀವಿ ನಾವು ನಿಮಗೆ. ಇನ್ಕಮ್ ನೋಡಿ, 2026 ನಿಮಗೆ 50,000 ರೂಪಾಯಿ ಇನ್ಕಮ್ ಇದೆ. ಬೇರೆ ಕಡೆ ತಿಳ್ಕೊಳ್ಳಿ, ಬೇರೆ ಕಡೆ ತಿಂಗಳಿಗೆ ಎಷ್ಟು ಇದು ಹೇಳಿ ಫಾರ್ಮುಲಾ. ತಿಂಗಳಿಗೆ 50,000. ಸೊ ಒಬ್ಬ ವ್ಯಕ್ತಿಗೆ ತಿಂಗಳಿಗೆ 50,000 ರೂಪಾಯಿ ಸಂಬಳ ಬರ್ತಾ ಇದೆ ಅಂದ್ಕೊಳ್ಳಿ. ವರ್ಷಕ್ಕೆ ಎಷ್ಟಾಗುತ್ತೆ? 12 ಇದ್ಲಿ ಟೋಟಲಿ 6 ಲಕ್ಷ ಆಯಿತು. ಸೊ ಅದ್ರ ನೆಕ್ಸ್ಟ್ ಬಂತು ಅಂದರೆ 2027ಕ್ಕೆ ಆ ವ್ಯಕ್ತಿಗೆ ಪ್ರಮೋಷನ್ ಆಯಿತು ಅಂದ್ಕೊಳ್ಳಿ. ಅಷ್ಟಕ್ಕೆ ಸಂಬಳ ಇಲ್ಲ, ಒಂದು ಇನ್ನೊಂದು 10,000 ಇನ್ಕ್ರೀಸ್ ಆಯಿತು, 60,000 ಆಯಿತು ಅಂತ ಹೇಳಿದ್ರೆ 1 ವರ್ಷಕ್ಕೆ ಎಷ್ಟು ಬಂತು? 7,20,000. ಅಂದರೆ ಎಷ್ಟು ವರ್ಷಕ್ಕೆ? ಪ್ಲಸ್ 2028ಕ್ಕೆ ಮತ್ತೆ ಪ್ರಮೋಷನ್ ಆಯಿತು, 70,000. 12 ತಿಂಗಳಿಗೆ ಎಷ್ಟಾಯಿತು? 8,40,000. ಹಂಗೆ 2029ಕ್ಕೆ ಮತ್ತೆ ಪ್ರಮೋಷನ್ ಆಯ್ತಾ ವ್ಯಕ್ತಿಗೆ, 12 ತಿಂಗಳಂಗೆ 9,60,000. 2030ಕ್ಕೆ 90,000 ಆಯಿತು ಸಂಬಳ, 12 ತಿಂಗಳು ಲೆಕ್ಕ ಹಾಕಿದ್ರೆ 10,80,000. 2031ಕ್ಕೆ 1 ಲಕ್ಷ ಸಂಬಳ ಇಂಟು 12 ತಿಂಗಳು ಅಂತ ಹೇಳಿದ್ರೆ
ಟೋಟಲ್ ಎಷ್ಟಾಯ್ತು? 12 ಲಕ್ಷ ಆಯ್ತು. ಟೋಟಲ್ ಒಂದು 6 ವರ್ಷಕ್ಕೆ ಆ ವ್ಯಕ್ತಿಯ ಟೋಟಲ್ ಇನ್ಕಮ್ ಎಷ್ಟು ಹೇಳಿ? 54 ಲಕ್ಷ. ಅಂದ್ರೆ 2026ರಲ್ಲಿ ಒಂದು 50,000 ಇತ್ತು, ಕ್ಯಾಲ್ಕುಲೇಷನ್ 6 ಲಕ್ಷ ಬಂತು. ಮತ್ತೆ ಪ್ರಮೋಷನ್ ಆಯ್ತು, 60,000 ರೂಪಾಯಿ ಇದ್ರೆ 7,20,000. ಇದೇ ತರ 10,000 ವರ್ಷಕ್ಕೆ ಪ್ರಮೋಷನ್ ಆದ್ರೂ 6 ವರ್ಷಕ್ಕೆ ಆ ವ್ಯಕ್ತಿಯ ಇನ್ಕಮ್ ಟೋಟಲ್ ಎಷ್ಟು ಹೇಳಿ? 54 ಲಕ್ಷ ಆಗುತ್ತೆ ಸ್ನೇಹಿತರೆ. ವೈ ವಿ ಸ್ಟಾರ್ ವಿಲ್ ಅದಕ್ಕೆ ಸಂತೋಷ್ ಸರ್ದು ಟೋಟಲ್ 1 2 3 4 5 6 ವರ್ಷ ತಿಳ್ಕೊಳ್ಳಿ. ಇದೇ ಸಂತೋಷ್ ಸರ್ ಅವರ ಡಿಸಿಷನ್ ಇದೇ ಸಂತೋಷ್ ಸರ್ ಅವತ್ತು ಡಿಸಿಷನ್ ತಗೊಂಡ್ರಲ್ಲ, ಇದೇ 5-6 ವರ್ಷದಲ್ಲಿ ಟೋಟಲ್ ಇನ್ಕಮ್ ಎಷ್ಟು ಸರ್ ಈಗ ನಿಮ್ದು? 4 ಕೋಟಿ. ಎಸ್ ಸರ್. ಎಷ್ಟು? 50,000 ರೂಪಾಯಿ ನಿಮ್ಗೆ ಇವತ್ತು ದುಡಿಮೆ ಇದೆ ಅಂದ್ರೂ ಬೇರೆ ಕಡೆ ಇಷ್ಟೇ ದುಡಿಯೋದು ನೀವು. ಈ ದುಡ್ಡು ಉಳಿಯತ್ತಾ ನಿಮಗೆ? ಖರ್ಚಾಗಿ ಹೋಗ್ಬಿಡತ್ತೆ. 6 ವರ್ಷದಲ್ಲಿ ನೀವು ಏನು ಕಾರು ಮಾಡೋಕ್ಕಾಗಲ್ಲ, ಒಂದು ಮನೆನೂ ಕಟ್ಟಕ್ಕಾಗಲ್ಲ. 6 ವರ್ಷ ನಂತರ ನಿಮಗೆ ಸೈಟು ಸಿಗಲ್ಲ ಇಷ್ಟಕ್ಕೆ, 30-40. ಸೊ ಆಗಿರುವಾಗ ಸಂತೋಷ್ ಸರ್ ಇದೇ ಪಕ್ಕದ ರೋಡಲ್ಲಿ 2.5-3 ಕೋಟಿ ಮನೆ ಕಟ್ತಿದ್ದಾರೆ ಅಂದ್ರೆ, ಕೂತ್ಕೊಳ್ಳಿ ಸರ್, ಹೇಳಿ ಡಿಸಿಷನ್ ತಗೋಬೇಕಾ ಬೇಡ? ಅಥವಾ 50,000 ಕಡೆ ಇದ್ದಾರೆ, ಅಲ್ಲೇ ಫುಲ್ ಟೈಮ್ ಆಗಿ ಕೆಲಸ ಮಾಡ್ತೀರಾ? ಸರ್ ಇದೆಲ್ಲ ಪ್ರೆಸೆಂಟ್ ನಾನು ಶಾಪಲ್ಲಿ ಇದ್ದಿದ್ದೀನಿ. ಎರಡೇ ಇತ್ತು ಅವ್ರಿಗೆ 50,000 ಇಷ್ಟೇ ಬರ್ತಿತ್ತು ಅಷ್ಟೇ ಅವ್ರಿಗೆ. 6 ವರ್ಷ ಕೊಟ್ಟರೆ 54 ಲಕ್ಷ ಬರ್ತಿತ್ತು. ಅದು 1 ಲಕ್ಷ ಇದ್ದು. ಓಕೆ, ಅದಕ್ಕೆ ವಿ ಸ್ಟಾರ್ ಯಾಕೆ ಬೇಕು? ವೈ ವಿ ಸ್ಟಾರ್? ವೈ ವಿ ಸ್ಟಾರ್? ವೈ ವಿ ಸ್ಟಾರ್? ಟೈಮ್, ಎನರ್ಜಿ, ಟ್ಯಾಲೆಂಟ್, ರಿಲೇಶನ್ಶಿಪ್, ನಾಲೆಡ್ಜ್ ಆ್ಯಂಡ್ ಸ್ಕಿಲ್. ಓಕೆ, ಬೇರೆ ಬಿಸ್ನೆಸ್ ಅಲ್ಲಿ ಏನು ಗೊತ್ತಾ? ಇನ್ವೆಸ್ಟ್ಮೆಂಟ್ ಹಾಕಬೇಕು, ಬಂಡವಾಳ. ಓಕೆ, ಪ್ರಾಡಕ್ಟ್, ಸರ್ವಿಸ್, ಆಫೀಸ್ ಓಪನ್ ಮಾಡ್ಬೇಕು, ನೀವು ಬಂಡವಾಳ ಹಾಕಿ, ಸ್ಟಾಫ್ ಇಡಬೇಕು, ಸ್ಕಿಲ್ಡ್ ಅನ್ಸ್ಕಿಲ್ಡ್ ಸ್ಟಾಫ್ ಇಡಬೇಕು, ಅಡ್ವರ್ಟೈಸ್ಮೆಂಟ್ ಮಾಡಬೇಕು, ಮಾರ್ಕೆಟಿಂಗ್ ಆ್ಯಂಡ್ ಪ್ರಮೋಷನ್ ಮಾಡಬೇಕು, ಸೇಲ್ಸ್ ಟೀಮ್ ಇಡಬೇಕು, ಅಕೌಂಟಿಂಗ್ ಆ್ಯಂಡ್ ಟ್ಯಾಕ್ಸೇಷನ್ ಮಸ್ಟ್ ಆ್ಯಂಡ್ ಶುಡ್ ಮಾಡಬೇಕು. ಕರೆಕ್ಟಾ? ಎಕ್ಸೆಟ್ರಾ ಎಕ್ಸೆಟ್ರಾ. ಇಷ್ಟೆಲ್ಲ ಪಜಿತಿಗಳಿದೆ. ಇಷ್ಟೆಲ್ಲ ಇದ್ರೂ ಕಾರ್ ತಗೊಳ್ತೀನಿ, ಕೋಟಿಗಟ್ಟಲೆ ಮನೆ ಕಟ್ಕೊಳ್ತೀನಿ ಅಂತ ಗ್ಯಾರಂಟಿ ಇದೆಯಾ? 1 ಕೋಟಿ ಬಂಡವಾಳ ಹಾಕಿ 2 ಕೋಟಿ ಬಂಡವಾಳ ಹಾಕಿದ್ರು ನೋ ಗ್ಯಾರಂಟಿ. ಆದರೆ ಇಲ್ಲಿ ವಿ ಸ್ಟಾರ್ ವೆಲ್ನೆಸ್ ಅಲ್ಲಿ ಟೈಮ್, ನೀವು ಇಷ್ಟವಾದ ಟೈಮ್ ಇಷ್ಟೇ ಗಂಟೆ ಮಾಡಬೇಕು ಅಂತ ಏನಿಲ್ಲ. ಓಕೆ, ಎನರ್ಜಿ, ನಿಮ್ಮ ಟ್ಯಾಲೆಂಟ್ ನಮಗೆ ಬೇಕಾಗಿಲ್ಲ, 0. ರಿಲೇಶನ್ಶಿಪ್, ನಾಲೆಡ್ಜ್ ಆ್ಯಂಡ್ ಸ್ಕಿಲ್, ಇಷ್ಟರಿಂದ ನೀವು ಓಕೆ ವರ್ಲ್ಡ್ ಕ್ಲಾಸ್ ಪ್ರಾಡಕ್ಟ್, 100% ಲೀಗಲ್ ಆ್ಯಂಡ್ ಎಥಿಕಲ್, ಸೊಲ್ಯೂಷನ್ ಫಾರ್ ಎವ್ರಿ ಒನ್, ಫಾರ್ ಎವರ್ ನೀಡೆಡ್, ಅನ್ಲಿಮಿಟೆಡ್ ಇನ್ಕಮ್, ಪ್ಯಾಸಿವ್ ಇನ್ಕಮ್, ಹೆಲ್ತ್, ವೆಲ್ತ್ ಆ್ಯಂಡ್ ಹ್ಯಾಪಿನೆಸ್, ನೋ ಏಜ್ ಲಿಮಿಟ್, ನೋ ಎಜುಕೇಷನ್ ಬ್ಯಾರಿಯರ್, ಈಸಿ ಎಂಟ್ರಿ ಆ್ಯಂಡ್ ಎಕ್ಸಿಟ್, ಟೈಮ್ ಆ್ಯಂಡ್ ವರ್ಕ್ ಫ್ರೀಡಮ್, 0 ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್, ಸ್ಯಾಟಿಸ್ಫ್ಯಾಕ್ಷನ್, ರೆಕಗ್ನಿಷನ್ ಆ್ಯಂಡ್ ಬ್ಲೆಸಿಂಗ್, ನೇಮ್, ಫೇಮ್, ಅವಾರ್ಡ್, ರಿವಾರ್ಡ್, ಲೆಗೆಸಿ, ಬಿಸ್ನೆಸ್ ಫಾರ್ ಫ್ಯಾಮಿಲಿ. ನಿಮ್ಮ ಮಕ್ಕಳು ಬಂದು ಇಲ್ಲಿ ಕೆಲಸ ಮಾಡ್ತಾರೆ. ಈಗ ನನ್ನ ಮಗ ಬಂದು ಕೆಲಸ ಮಾಡ್ತಿಲ್ವಾ? ನಿಮ್ಮ ಮಕ್ಕಳು ಬಂದು ಕೆಲಸ ಮಾಡ್ತಾರೆ. ಓಕೆ, ಚೇಂಜ್ ಇಸ್ ದ ರೂಲ್ ಆಫ್ ಯೂನಿವರ್ಸ್. ಯೆಸ್ಟರ್ಡೇ, ಟುಡೇ, ಟುಮಾರೋ. ಏನು ಹಿಂದೆ ಹೆಂಗಿದ್ರಿ ಅದೇ ನಾಲೆಡ್ಜ್ ಇಟ್ಕೊಂಡು, ಅದೇ ಬಟ್ಟೆ ಇಟ್ಕೊಂಡು, ಅದೇ ಭಾವ ಇಟ್ಕೊಂಡಿದ್ರೆ ಆಗಲ್ಲ. ಬದಲಾಗಬೇಕು. ಏನೇನು ಬದಲಾಗಬೇಕು? ಕಮ್ಯುನಿಕೇಶನ್, ಮಾತೆ ಮುತ್ತು, ಮಾತೆ ಮೃತ್ಯು, ಮಾತೆ ಮಾಣಿಕ್ಯಂ, ಮಾತೆ ಸರ್ವ ಸಂಪತ್ತಿಗೆ ಪ್ರಾಪ್ತಿ. ಮಾತು ಕಲಿಬೇಕು, ಸುಳ್ಳು ಮಾತಲ್ಲ, ಸತ್ಯ ಮಾತು. ಅದಾದಮೇಲೆ ಬಟ್ಟೆ, ಓಕೆ, ಬದಲಾಗಬೇಕು. ಎಜುಕೇಷನ್ ಸಿಸ್ಟಮ್, ಕಸಬನ್ನು ಕಲಿಬೇಕು. ಕಂಫರ್ಟ್ ಝೋನ್, ಈ ಭಯ ಇದೆಯಲ್ಲ ಕಂಫರ್ಟ್ ಝೋನ್. ಏನು ಬಿಸಿಲು, ಚಳಿ, ನಾಚಿಕೆ, ಅಳುಕು ಹಂಚಿಕೆ, 4 ಜನ ಏನು ಹೇಳ್ತಾರೆ, ಇದು ಕೆಲಸ ನಡೆಯತ್ತಾ, ಭಯ, ಇದೆಲ್ಲ ಕಂಫರ್ಟ್ ಝೋನಿಂದ ಆಚೆ ಬಂದರೆ ಸಕ್ಸಸ್ ಝೋನ್. ಏನು ಕಂಫರ್ಟ್ ಝೋನ್ ಅಂದರೆ ಇದು ಕಂಫರ್ಟ್ ಝೋನ್. ಫಿಯರ್ ಝೋನ್, ಲ್ಯಾಕ್ ಆಫ್ ಸೆಲ್ಫ್ ಕಾನ್ಫಿಡೆನ್ಸ್. ಓಕೆ, ಇದಾದ್ಮೇಲೆ ಇದೆಲ್ಲ ಇದರಿಂದ ಮಾಡುವಾಗ ಫಿಯರ್ ಝೋನ್, ಲರ್ನಿಂಗ್ ಝೋನ್. ಅದಾದ್ಮೇಲೆ ಗ್ರೋತ್ ಝೋನಿಗೆ ಬರ್ತೀರಾ. ಭಯ ಬಿಟ್ಟು ಲರ್ನಿಂಗ್ ನಂತರ ಗ್ರೋತ್ ಝೋನಿಗೆ ಬರ್ತೀರಾ. ಯು ಫಿಯರ್ ಝೋನ್, ಡೂ ಸಮಥಿಂಗ್ ಟೋಟಲಿ ಇಲಾಜಿಕಲ್. ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ಸಾರಿ ಶಕ್ತಿ ತುಮಾರೆ ಭೀತರ್ ಹೈ,
आप कुछ भी और सब कुछ कर सकते हैं, खुद पर विश्वास करो या मत बनाओ कि आप कमजोर हो, ये मत मानो कि आप कमजोर हो. Arise and awake and not still till you become the champion of ಆತ್ಮಶಕ್ತಿ. ಹೇಳಿ ಎದ್ದೇಳಿ ಗುರು ಮುಟ್ಟುವ ತನಕ ಅಂದ್ರೆ ವಿವೇಕಾನಂದ ಅವರು ಹೇಳಿದ್ದಾರೆ. ವಾಟ್ ಇಸ್ ದ ಕೀ? ನೋಯಿಂಗ್. ಬರೀ ಗೊತ್ತಾದ್ರೆ ಗೊತ್ತು 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 ಮಾಡ್ತೀನಿ 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 ಅಂದ್ರೆ ಆಗಲ್ಲ. ನೋಯಿಂಗ್ ಬೇರೆ, ಗೊತ್ತು ಅಂತ ಹೇಳೋದಲ್ಲ, ಡೂಯಿಂಗ್, ಮಾಡಿ ತೋರಿಸ್ಬೇಕು. ಡೂಯಿಂಗ್, ಓಕೆ? ಥಿಯರಿ ಅಲ್ಲ, ಪ್ರಾಕ್ಟಿಕಲ್ ಮಾಡಿ ತೋರಿಸ್ಬೇಕು. 1 to 1 ಮಾಡಿ ರಿಸಲ್ಟ್ ತೆಗಿಬೇಕು. 300 SP ತೆಗಿಬೇಕು, ಕ್ಲೋಸಿಂಗ್ ತೆಗಿಬೇಕು, ಒಳ್ಳೊಳ್ಳೆ ಲೀಡರ್ ತರಬೇಕು. ಮೋದಿ ಕೇರ್ ಲೀಡರ್ಗಳಿಗೆ, ಸ್ಟ್ರೀಟ್ ಲೀಡರ್ಗಳಿಗೆ, ಬೇರೆ ಅವ್ರಿಗೆ ಮುರಿದಿ ಅವ್ರಿಗೆ ಮುಂದೆ ಕೂತ್ಕೊಂಡು 1 ಗಂಟೆ ಮೈಂಡ್ ಕನ್ವಿನ್ಸ್ ಮಾಡಿ ನಮ್ಮ ಪ್ಲಾನ್ ಬ್ಯೂಟಿ ಹೇಳಿ ಮುರ್ಕೊಂಡು ಬೀಸ್ಟಾಗಿ ಬರಬೇಕು. ಆ ಕಲೆ ನೋಡಿ ಇವ್ರಿಗೆಲ್ಲ ಇದೆ. ಇವ್ರಿಗೆ 10 ಜನಕ್ಕೆ ಪ್ಲಾನ್ ಹೇಳಿದ್ರೆ 7-8 ಕ್ಲೋಸಿಂಗ್ ಮಾಡ್ಕೊಂಡು ಬರ್ತಾರೆ. ನೀವು 10 ಜನಕ್ಕೆ ಹೇಳಿದ್ರೆ 1-2 ಬರುತ್ತೆ. ಯಾಕೆ? ಇನ್ನು ಅಷ್ಟು ಡೆಪ್ತ್ ನಾಲೆಡ್ಜ್ ತಗೊಂಡಿಲ್ಲ, ಅಷ್ಟು ಕಾನ್ಫಿಡೆನ್ಸ್ ಅಲ್ಲಿ ಮಾತಾಡಲ್ಲ. ನಿಮ್ಮ ಹತ್ರ ಮ್ಯಾಕ್ ಬುಕ್ ಇಲ್ಲ, ನಿಮ್ಮ ಹತ್ರ ಲ್ಯಾಪ್ಟಾಪ್ ಇಲ್ಲ. ಆಯ್ತು, ಸ್ಟಾರ್ಟಿಂಗ್ ಅಲ್ಲಿ ಇರಲ್ಲ, ಸ್ವಲ್ಪ ಇನ್ವೆಸ್ಟ್ ಮಾಡ್ಕೊಳ್ಳಿ, ಅದೆಲ್ಲ ಬೇಕಾಗುತ್ತೆ. ಥಿಯರಿ ಪ್ರಾಕ್ಟಿಕಲ್ ಹೇಳಿದ್ರಾಗಲ್ಲ, ಮಾಡಿ ತೋರಿಸ್ಬೇಕಾಗಿದೆ. ಐಡಿಯಾಸ್ ಬರೀ ಐಡಿಯಾಸ್ ಕೊಡೋದಲ್ಲ, ಆಕ್ಷನ್ ತಗೋಬೇಕು, ಆಕ್ಷನ್ ತಗೋಬೇಕು. ಓಕೆ? ಇದೆಲ್ಲ ಮಾಡುವಾಗ ಏನು ಬರುತ್ತೆ? ಡಿಸಿಷನ್. ಇಷ್ಟೆಲ್ಲ ಆದ್ಮೇಲೆ ಡಿಸಿಷನ್. ಈಗ ಮೇನ್ ಇರೋದೇ ಇಲ್ಲಿ ಡಿಸಿಷನ್. ನೋಡಿ, ಕೆಲವೊಬ್ರು ಇಲ್ಲಿ ಕೂತಿದ್ದಾರೆ, ಭದ್ರಾವತಿಯಲ್ಲಿ ಹೋಗಿ ಕೇಶವಮೂರ್ತಿ ಅಂತ ಟೀಮ್ ಕಟ್ಟಿದ್ರು. ಓಕೆ, ನಳಿನಿ ಬೆಂಗಳೂರಲ್ಲಿ ಟೀಮ್, ಪ್ರಿಯಾ ಕದಂ ಈಗ ಹಾಸನ್, ನೇತ್ರ ಅವರೆಲ್ಲ ಸೇರಿ ಬೆಂಗಳೂರು, ಇದು ಮೈಸೂರು, ಕುಶಾಲನಗರ, ಇವರೆಲ್ಲ ಮೇಡಮ್ ಅವರು ಹೆಂಗ್ ಹೊಸ ಹೊಸ ಪ್ಲೇಸ್ ಅಲ್ಲಿ ರೆವಲ್ಯೂಷನ್ ಕ್ರಿಯೇಟ್ ಮಾಡ್ತಾರೆ. ಈಗ ಎಲ್ಲೆಲ್ಲಿ ಹೋಗಿದೆ ನಿಮ್ಮ ಟೀಮ್? ನಾರ್ತ್ ಕರ್ನಾಟಕ ಹೋಗ್ಬಿಟ್ಟಿದೆ. ಬಿಹಾರ್ 150 ಕೋಟಿ ಪಾಪ್ಯುಲೇಷನ್ ಇದೆ. ತಮಿಳ್ನಾಡು. ಈ ಧೈರ್ಯ ಇರಬೇಕು, ನುಗ್ಗುವಂತ ಪ್ರವೃತ್ತಿ ಇರಬೇಕು. ನೀನು ಲೋಹಿತ್ ರೆಡ್ಡಿ ಅವ್ರು ಬಂದಿದ್ರು, ಇಷ್ಟೇ ಸ್ಟ್ರೆಂತ್ ಇತ್ತು. ಅವನು ಸರ್ವಶ್ರೀಯಲ್ಲಿ ನಂಬರ್ ಫಸ್ಟ್ ಇಡೀ ಆಂಧ್ರ ಅವನು ಬಂದಿದ್ದವು. ಅವನು ಬಂದು ಪಿಟಿ ಕುತ್ಕೊಂಡು ಇಡೀ ಆಂಧ್ರ ಬ್ಲಾಸ್ಟ್ ಮಾಡ್ತಿದ್ದ ಹೋಗಿ, ತೆಲಂಗಾಣ ಆಂಧ್ರ. ಒಂದು ವ್ಯಕ್ತಿ ಒಂದು ಊರು ಸುಡಕ್ಕೆ ಎಷ್ಟು ಕಡ್ಡಿ ಬೇಕು? ಪೆಟ್ರೋಲ್ ಹಾಕಿ 1 ಕಡ್ಡಿ ಸಾಕಲ್ಲ? ಒಂದು ವ್ಯಕ್ತಿ ಸಾಕು ನಿಮಗೆ ಕೆಳಗೆ. ಒಂದು ವ್ಯಕ್ತಿ, ಒಬ್ಬ ಶಕ್ತಿ ಮ್ಯಾನ್, ಹಿ ಮ್ಯಾನ್ ಅಂತ ಬಂದ್ಬಿಟ್ರೆ ನಿಮ್ಗೆ ಸಾಮ್ರಾಜ್ಯದ ಎಂಪೈರ್ ಕಟ್ಬಿಡ್ತಾನೆ. ಒಂದು ಸಂತೋಷ್ ಒಂದು ಎಂಪೈರ್ ಕಟ್ಟಿಲ್ವಾ? ಒಂದು ವ್ಯಕ್ತಿ ಸಾಕು. ತಾಳ್ಮೆಯಿಂದ ಮಾತಾಡೋದು ಕಲೀರಿ. ಫಸ್ಟು ಬಿಹೇವಿಯರ್ ಅಂದ್ರೆ ಪಾಸಿಟಿವ್ ಆಗಿ, ಮೋಟಿವೇಶನ್ ಆಗಿ, ಡಿಸಿಷನ್. ನೋಡಿ, ಇವರೆಲ್ಲ ಡಿಸಿಷನ್ ತಗೊಂಡಿದ್ದು. ಇವರೆಲ್ಲ ಯಾರು ಗೊತ್ತಾ ಈಗ ಬರ್ತಾರೆ, ಇವರೆಲ್ಲ ಡಿಸಿಷನ್ ಸ್ಟ್ರಾಂಗ್ ಇತ್ತು. ಡಿಸಿಷನ್ ಈಗೆಲ್ಲ ಚಾರ್ಜ್ ಆಗ್ತಿಲ್ಲ ಇವತ್ತು. ಏನೋ ಆಗ್ಲಿ 2027 ಎಂಡ್ ನಾನು ಡೈಮಂಡ್ ಆಗ್ತೀನಿ ಅಂತ ಹೋಗ್ತೀರಾ, ವಾರ ಫುಲ್ ಕೆಲಸ ಮಾಡ್ತೀರಾ, ಮತ್ತೆ ಮುಂದಿನ ವಾರದಲ್ಲಿ ಅಡ್ರೆಸ್ ಇರೋಲ್ಲ ನೀವು, ಫೋನೇ ಆಯ್ತಾ. ಈ ತರ ಡಿಸಿಷನ್ ಅಲ್ಲಿ ವೀಕ್ ಇದ್ರೆ ನೀವೇನು ಮಾಡಕ್ ಸಾಧ್ಯ ಇಲ್ಲ. ನೋಡಿ, ಇವರೆಲ್ಲ ಯಾರು? ಇವರೆಲ್ಲ ಡಿಸಿಷನ್. 27 ವರ್ಷ ವ್ಯಕ್ತಿ ಜೈಲಲ್ಲಿದ್ದ, ಡಿಸಿಷನ್ ಚೇಂಜ್ ಆಗಿಲ್ಲ, ಸೋಲ್ ಒಪ್ಕೊಂಡಿಲ್ಲ. ಕೊಲ್ಯಾಪ್ಸ್. ಮನೆ ಆಕ್ಷನ್ಗೆ ಬಂದ್ಬಿಟ್ಟಿತ್ತು, ಮನೆ ಆಕ್ಷನ್ಗೆ ಬಂದು ರೋಡಿಗೆ ಬಂದ್ಬಿಟ್ಟಿದ್ದ, ಸೋತಿಲ್ಲ ಲೈಫಲ್ಲಿ, ಮತ್ತೆ ಹೋರಾಟ ಮಾಡ್ದ, ಮತ್ತೆ ಫೈಟ್ ಮಾಡ್ದ ವ್ಯಕ್ತಿ. ಇವತ್ತು 1000 ಕೋಟಿ ಒಡೆಯ. ಬರುತ್ತೆ ಸೋಲು. ಕೆಲವೊಂದು ಟೀಮಲ್ಲಿ, ಕೆಲವೊಂದು ಟೀಮ್ ಕೆಲವೊಂದು ಟೈಮಲ್ಲಿ ಬಿಟ್ಟು ಹೋಗ್ಬೋದು. ಸೋಲು ಒಪ್ಕೋಬೇಡಿ, ಸೋಲು ಒಪ್ಕೊ. ಅದಕ್ಕಿಂತ 10 ಪಟ್ಟು ಟೀಮ್ ಬರುತ್ತೆ, ಅದಕ್ಕೆ 10 ಪಟ್ಟು ಲೀಡರ್ಗಳು ಬರ್ತಾರೆ. ಸೋಲು ಒಪ್ಕೋಬೇಡಿ, ಯಾವತ್ತು ಮನಸ್ಸಿಗೆ ಸೋಲ್ ಕೊಡಬೇಡಿ. ಇಲ್ಲಿಗೆ ಹೇಳ್ಬೇಕು ನಾನು ಗೆದ್ದಿದ್ದೀನಿ, ಇಲ್ಲಿಗೆ ಹೇಳಿದ್ದೀನಿ ಗೆದ್ದಿದ್ದೀನಿ ಅಂತ. ಇಲ್ಲಿಗೆ ನಾವು ಸೋತಿದ್ದನ್ನು ಕೊಟ್ಬಿಟ್ರೆ ನಿಮ್ಮ ಬಾಡಿ ಕೆಲಸ ಮಾಡಲ್ಲ, ನಿಮಗೆ ಕೆಲಸ ಮಾಡೋಕ್ಕೆ ಆಸಕ್ತಿ ಬರಲ್ಲ. ಇನ್ನೊಂದು ಬೇರೆ ಮಾಡೋಣ, ಇನ್ನೊಂದು ಬೇರೆ ಕೆಲಸ ನೋಡೋಣ. ಯಾವತ್ತು ಇಲ್ಲಿ ಸೋಲಕ್ಕೆ ಬಿಡಬೇಡಿ, ಇಲ್ಲಿ ಸೋಲಕ್ಕೆ ಬಿಡಬೇಡಿ. ನಾನು ಯಾವತ್ತು ಇನ್ನು ಸಾಮ್ರಾಜ್ಯ ಕಟ್ತೀನಿ ಆಯ್ತಾ. ಇರೋ ಅಪ್ಲೈನಿ ಒಬ್ರು ಇದ್ರು, ಬಿಟ್ಟು ಹೋದ್ರು, ಜೈಲಲ್ಲಿದ್ದಾರೆ ಇವತ್ತು. ರೆಡ್ಡಿ ಅಂತ ಒಬ್ರು ಇದ್ರು, ಬಿಟ್ಟು ಹೋದ್ರು, ಬಂದು ಟಿವಿಗೆಲ್ಲ ಡ್ಯಾಮೇಜ್ ಮಾಡಿದ್ರು. ಅವ್ರು ಸೋಲ್ ಒಪ್ಕೊಂಡಿಲ್ಲ. ಇವರೆಲ್ಲ ಬೆಂಗಳೂರು ಬಂದು ನಿಮ್ಗೆ ಅದು ಕೊಟ್ಬಿಡ್ತೀನಿ, ನಿಮ್ಗೆ ಕೊಟ್ಟಿದ್ದು ಮಾಡ್ಬಿಡ್ತೀನಿ. ಒಂದೇ ಅಪ್ಪ, ಒಂದೇ ಸೂರ್ಯ, ಒಂದೇ ಕಂಪನಿ, ಅದಕ್ಕೆ ಬೆಳೆದ್ರು ಇವತ್ತು. ನೀವು ಅಷ್ಟೇ ಸ್ವಲ್ಪ ಸೂಟು ಬೂಟ್ ಆದ ತಕ್ಷಣ 10 ಜನ ಬರ್ತಾರೆ ನಿಮಗೆ ಕರೆಯೋಕ್ಕೆ. ಹಾಸನಲ್ಲಿ ಶಮ ಪಮ ಅಂತ ಯಾರು ಇದ್ರು, ಬಂದ್ರು, ಕರೆದ್ರು, ಹೋದ್ರು. ಹೋಟೆಲ್ ಹೆಂಗಿದೆ ಗೊತ್ತಾ? ಈ ಹೋಟ್ಲಲ್ಲಿ ಈ ನಮ್ಮ ಹಳೆ ಕಂಪ್ನಿ ಇವತ್ತು ಫುಟ್ಪಾತ್ ಅಲ್ಲಿ ತಿರುಗಾಡ್ಬೇಕು, ಹಂಗಾಗಿದೆ ಕತೆ. ಈಗ ಹೇಳಕ್ಕೆ 4 ಜನ ನಾಲ್ಗಿಗೆ ಬೋಳಿರಲ್ಲ. ನಾವೆಲ್ಲಿದ್ದೀವಿ ಅಲ್ಲೇ ಚಂದ, ಅಲ್ಲೇ ಇರಬೇಕು. 16 ಕಡೆ ಹೋದ್ರೆ ಏನ್ ಹೇಳ್ತಾರೆ? MLM ಮಂಕಿ, MLM ಜಂಕಿ ಅಂತ ಹೇಳ್ತಾರೆ. ನೋಡಿ, ಇವರೆಲ್ಲ ಇವ್ರಿಗೆ ಟ್ರೈನಿಂದ ತಳ್ಳಿಬಿಟ್ರು, ಕಾಲು ಕಟ್ಟಾಗಿ ಎಷ್ಟೋ ಟ್ರೈನ್ಗಳು ಆ ಕಾಲ ಮೇಲೆ ಹೋಯ್ತು. ಚಿಂದಿ ಪುಡಿ ಆಯ್ತು ಕಾಲು. ಪ್ಲಾಸ್ಟಿಕ್ ಕಾಲು ಹಾಕಿದ್ಲು.
ಅದಕ್ಕಿಂತ ಮುಂಚೆ ಹಿಮಾಲಯ ಟ್ರೈ ಮಾಡಿದ್ಲು. ಕಾಲ್ ಪುಡಿ ಆದ್ಮೇಲೆ ಹೇಳ್ತಾಳೆ ಏನೇ ಆಗಲಿ ಕಾಲಿಲ್ಲಲ್ಲ ಇದು ಪರವಾಗಿಲ್ಲ, ನಾನು ಹಿಮಾಲಯ ಟಾಪ್ ಹೋಗ್ತೀನಿ. ಲಾಸ್ಟಿಗೆ ಹತ್ತಿ ಕಾಲಿಗೆ ಹತ್ತಿ ತೋರಿಸ್ಕೊಟ್ಲು. ಇದು ಈ ಚಾಲೆಂಜ್ ಅಂದರೆ. ಬಿಹಾರಲ್ಲಿ ಒಬ್ಬ ಇದ್ದಾನೆ, ಅವನ ಹೆಸರೇನು ದಶರಥ್ ಮಾಂಜಿ. ಕರ್ಕೊಂಡು ಹೋಗ್ತಿರುವಾಗ ಹೆಂಡತಿಗೆ ಹಾಸ್ಪಿಟ್ಲಿಗೆ ಡೆತ್ ಆಗಿಬಿಡ್ತಾಳೆ. ಬೆಟ್ಟಾಗಿ ಚಾಲೆಂಜ್ ಮಾಡ್ತಾನೆ, ಬೆಟ್ಟ ನನ್ನ ಹೆಂಡತಿಗೆ ನೀನು ಸಾಯಿಸ್ಬಿಟ್ಟೆ, ನೀನು ಎಷ್ಟೇ ಎತ್ತರ ಇರ್ಬೋದು, ಚಿತ್ರಾನ್ನ ಮಾಡ್ತೀನಿ, ನಿಮಗೆ ಬೂದಿ ಬಸವನ ಮಾಡ್ತೀನಿ, ಪುಡಿ ಮಾಡ್ಬಿಡ್ತೀನಿ. ಒಂದು ಸುತ್ತಿಗೆ ಒಂದು ಉಳಿ ತಗೋಬಿಟ್ಟು ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡ್ದ. ಜನ ಹೇಳಿದ್ರು ಮೂರ್ಖ ಹಾಕ್ಬಿಟ್ಟಿದ್ಯಾ, ಅಷ್ಟು ದೊಡ್ಡ ಬೆಟ್ಟ ಹೊಡಿತೀಯಾ, ಜಬ್ ತಕ್ ತೋಡೆಂಗೆ ನೈ ತಬ್ ತಕ್ ಛೋಡೆಂಗೆ ನೈ. ಸ್ಟಾರ್ಟ್ ಮಾಡ್ದ. ಪೇಪರ್ ಅವ್ರು ಬಂದರು, ಯಾರ್ಯಾರೋ ಬಂದರು, ಯಾರ ಮಾತು ಕೇಳಿದ. ಹಾವು ಕಚ್ಚಿಬಿಡತ್ತೆ. ಆ ಉಳಿ ತಗೊಂಡು ಬೆರಳೆ ಕಟ್ ಮಾಡ್ಬಿಡ್ತಾನೆ. ಹಾವು ಹೋಗೋ ಆಚೆ ಇರ್ತಾನೆ. ಲಾಸ್ಟಿಗೆ ಬೆಟ್ಟ ಪುಡಿ ಮಾಡಿಬಿಡ್ತಾನೆ. ಅಂತ ಚಾಲೆಂಜ್ ಇರಬೇಕು. ಅದರಲ್ಲಿ ಮೂವಿ ಬಂದು ಅವರಿಗೆ ಬಂತು, ಒಂದು ಅವಾರ್ಡ್ ಕೊಟ್ಟರು ಅವನಿಗೆ. ಏನೋ ಯಾಕೆ ಡಿಸಿಷನ್ ತಗೊಳ್ಳಲ್ಲ ಗೊತ್ತಾ ನಾವು? ನಮಗೆ ಭಯ ಮತ್ತು ಅಪನಂಬಿಕೆ. ಭಯ ಇದೇ ನಮಗೆ ಸಾಯಿಸೋದು. ನಾನೀಗ ಕೋಟಿಗಟ್ಟಲೆ ಬಂಡವಾಳ ಆಗ್ದಲ್ಲ, ಭಯದಲ್ಲಿ ಹಾಕ್ತಿಲ್ಲ ಅಂದರೆ ಫ್ಯಾಕ್ಟ್ರಿ ಮಾಡಿಕೊಂಡೆ 15 ಕೋಟಿ ಸ್ಟಾಕ್ ಇದೆ ಈಗ ವೇರ್ಹೌಸಲ್ಲಿ. ನಾಳೆ ಕೆಲಸ ನಡೆದಿಲ್ಲ ಅಂದರೆ, ಪ್ರಾಡಕ್ಟ್ ಸೇಲ್ ಆಗಿಲ್ಲ ಅಂದರೆ ಈಗಲೂ ಕೋಟಿ ಹಾಕ್ತಾ ಇದ್ದೀನಿ. ನನಗೆ ಗೊತ್ತು ಒಂದಿನ ನನ್ನ ಟ್ಯಾಲೆಂಟಿಂದ ಒಂದು ಕಂಪ್ನಿ 1000 ಕೋಟಿಗೆ ಹೋಗುತ್ತೆ. ಹೆದರಬಾರ್ದು. ಏನಾಗುತ್ತೆ, ಈ ಫಿಯರ್ ಆ್ಯಂಡ್ ಬಿಲೀವ್ ಅರ್ಧ ಮನುಷ್ಯನಿಗೆ ಸಾಯಿಸ್ಬಿಡುತ್ತೆ. ನಿಮ್ಗೆ ಏನು ಬಂಡವಾಳ ಆಗಬೇಕು? ಯಾವ್ದು ನಿಮಗೆ ಭಯ? ಏನು ನಿಮಗೆ ಏನು ಭಯ? ಕಂಪ್ನಿ ಓಡೋಗ್ಬಿಡುತ್ತೆ. ಕಂಪ್ನಿ ಯಾಕೆ ಓಡೋಗುತ್ತೆ? ನಿಮ್ಮ ಹತ್ರ ದುಡ್ಡು ಇಸ್ಕೊಂಡಿದ್ಯಾ? ಉಲ್ಟಾ ನಾನು 15 ಕೋಟಿ ಹಾಕಿದ್ದೀನಿ, ನಾನು ನೀವು ಕೇಳಬೇಕು, ನೀವು ಓಡೋಗ್ಬಿಟ್ರೆ ನಾನು 15 ಕೋಟಿ ಬಂಡವಾಳ ಯಾಕೆ ಸೇಲ್ ಮಾಡ್ತಾರೆ ಅಂತ. ಹೌದಲ್ವಾ? ಕಂಪನಿಗೆ ಪ್ರಾಡಕ್ಟ್ ಸೇಲ್ ಆಗ್ತಾ ಇದೆ, ಪ್ರಾಡಕ್ಟ್ ಲಾಭ ಆಗ್ತಾ ಇದೆ ಅಂದರೆ ಕಂಪ್ನಿ ಯಾಕ್ರಿ ಬಂದಾಗುತ್ತೆ? ಪ್ರಾಡಕ್ಟ್ ಸೇಲ್ ಆಗಿಲ್ಲ, ಲಾಭ ಇಲ್ಲ ಅಂದರೆ ಕಂಪ್ನಿ ಜನಗಳ ದುಡ್ಡಿದ್ರೆ ನಾವು ಓಡೋಗ್ತೀವಿ. ನಮ್ಮದು ಯಾವ ದುಡ್ಡಿದೆ? 1000 ರೂಪಾಯಿ ಕೊಡ್ತೀರಾ, ಪ್ರಾಡಕ್ಟ್ ತೊಗೊಳ್ತೀರಾ, ಲಾಭ ಬರ್ತಾ ಇದೆ, ನಿಮಗೆ ಲಾಭ ಕೊಡ್ತಾ ಇದೀವಿ. ಕಂಪನಿ ಯಾವತ್ತೂ ಕ್ಲೋಸ್ ಆಗಲ್ಲ. 106 ವರ್ಷ ನಿಮ್ಮ ಮಕ್ಕಳು ಬಂದು ಕೆಲಸ ಮಾಡ್ತಾರೆ. ಓಕೆ, ಸೊ ಏನು ಹೇಳ್ತಾರೆ, ಓವರ್ಕಮ್ ಲಿಮಿಟಿಂಗ್ ಬಿಲೀಫ್ಸ್ ಅಂಡ್ ಡೌಟ್ ಅಂಡ್ ಟೇಕ್ ಡಿಸಿಷನ್. ಮಗು ಹಿಂಗೆ ಬಿಸಾಕಿದ್ರೆ ನಗಾಡ್ತಾ ಇರುತ್ತೆ ಮಗು, ಯಾಕೆ ಅಪ್ಪ ಇಟ್ಕೊಳ್ತಾನೆ ಅಂತ. ಆ ನಂಬಿಕೆ ನೋಡಿ. ಧರ್ಮಸ್ಥಳಕ್ಕೆ ಚಪ್ಪಲಿ ಈಗ ನಡ್ಕೊ ಬರ್ತಾರೆ 300 ಕಿಲೋಮೀಟರ್ 400 ಕಿಲೋಮೀಟರ್. ಈ ಜಾತ್ರೆ ಎಲ್ಲ ಆಗತ್ತಲ್ಲ, ಇಲ್ಲಿ ಚುಚ್ಕೊಂಡು ಇಲ್ಲಿಂದ ತೆಗಿತಾರೆ, ಇಲ್ಲಿ ಚುಚ್ಕೊಂಡು ಇಲ್ಲಿಂದ ಇಲ್ಲಿ ತೆಗಿತಾರೆ. ದೇವ್ರಿಗೆ ಇಟ್ಕೊಂಡು ಬೆಂಕಿ ಕೆಂಡಲ್ಲಿ ನಡ್ಕೊಂಡು ಹೋಗ್ತಾರೆ. ಆ ಬಾಕಿ ಟೈಮಲ್ಲಿ ಹೋಗಿ ನೋಡೋಣ. ವಿಶ್ವಾಸ, ದೇವರಿದ್ದಾನೆ. ನಿಮಗೂ ಅದೇ ವಿಶ್ವಾಸ ಬೇಕು. ಏನು, ಸಂತೋಷ್ ಸರ್ ಇದ್ದಾರೆ, ದೇವರಿದ್ದಾನೆ, ಅಫ್ಸರ್ ಸರ್ ಇದ್ದಾರೆ. ಅದು ಏನಾಗಲಿ 100 ಟೈಮ್ ಕೊಟ್ಟೆ ಕೊಡ್ತೀನಿ. ಆ ಮನೆಯ ಮುಂದೆ ನೀವು ಒಟ್ಟಿಗೆ ನಾವಿದ್ದೀವಿ, ಬ್ಲಾಸ್ಟ್ ಮಾಡಿ ಅಂತ ಹೇಳ್ತಾ, ಒನ್ಸ್ ಯು ಮೇಕ್ ದ ಡಿಸಿಷನ್, ಇಡೀ ಯೂನಿವರ್ಸ್ ನಿಮಗೆ ಸಪೋರ್ಟ್ ಮಾಡುತ್ತೆ. ಓಕೆ, ರೆಸ್ಪಾನ್ಸಿಬಿಲಿಟಿ ತಗೊಳ್ಳಿ. ಲೆಟ್ಸ್ ಸ್ಟಾರ್ಟ್ ಅಂಟಿಲ್ ಡೈಮಂಡ್. ಥ್ಯಾಂಕ್ ಯು ಸೋ ಮಚ್. ದೇವರು ನಿಮಗೆ V-Star ಅಲ್ಲಿ ಒಳಿತಾಗಲಿ, ಶುಭವಾಗಲಿ. ನಿಮ್ಮೆಲ್ಲರ ಬಾಳು ಬಂಗಾರವಾಗಲಿ. ಚಿನ್ನದ ತಟ್ಟೆಯಲ್ಲಿ ಊಟ ಮಾಡುವ ಯೋಗ ಆ ಭಗವಂತ V-Star ಮೂಲಕ ನಮಗೆ ಕಳಿಸ್ಲಿ ಅಂತ ಹೇಳ್ತಾ, ನಿಮ್ಮೆಲ್ಲ ಪಾದಾರರಿಗೆ ನಮಸ್ತಾ. ನನ್ನ ಮಾತು ಮುಗಿಸಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.